ಪ್ರಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದೇನಿದು ಪೇಪರ್ ಮೇಲೆ ಏನೇನೋ ಗೀಚ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ನಾನೊಂದು ರೀಸೆಂಟಾಗಿ 3 ವಿಡಿಯೋ ಮಾಡಿದೆ. 3 ವಿಡಿಯೋದಲ್ಲಿ ಎಲ್ಲ ವಿಡಿಯೋ ಮಾಡೋದಕ್ಕೂ ಎಷ್ಟು ಪರಿಶ್ರಮ ಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಆದರೂ ವಿಡಿಯೋ ಮಾಡುವಾಗ ಅದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಬೇಕಲ್ವ ಫಸ್ಟು. ಹಾಗಾಗಿ ನಾನು ಗೂಗಲ್ ಮಾಡಿ ತಿಳ್ಕೊಂಡು ಅದ್ರ ಬಗ್ಗೆ ಬರ್ಕೊಂಡು ಅದನ್ನು ನಾನು ಕಲಿತ್ಕೊಂಡು ಆಮೇಲೆ ವಿಡಿಯೋ ಮಾಡೋದು. ರೀಸೆಂಟಾಗಿ 3 ವಿಡಿಯೋ ಮಾಡಿದೆ. ಅಂದರೆ ಪ್ರೈಸಸ್ ಬರುತ್ತೆ ಅನ್ನೋಕ್ಕೋಸ್ಕರನೇ 3 ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಆಲ್ರೆಡಿ ದೀಪಾವಳಿ ಹಬ್ಬದ ವಿಡಿಯೋ ಹಾಕಿದ್ದೀನಿ, ಅದಕ್ಕೆ ಸೆಕೆಂಡ್ ಪ್ರೈಸ್ ಬಂದಿದೆ. ಮತ್ತಿನ್ನೆರಡು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಇನ್ನೊಂದು ವಿಡಿಯೋಗೆ ಪ್ರೈಸ್ ಬರಲ್ಲ ಅಂತ ಗ್ಯಾರಂಟಿ ಆಗಿದೆ, ಯಾಕೆಂದರೆ ನನಗಿಂತ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇವತ್ತು ಧೂಮಪಾನ ಮತ್ತು ಮದ್ಯಪಾನ ಅಂದರೆ ದುಶ್ಚಟಗಳಿಂದ ದೂರ ಇರಬೇಕು ಅನ್ನೋದ್ರ ಬಗ್ಗೆ ರಂಗೋಲಿ ಕಾಂಪಿಟೇಷನ್ ಇತ್ತು ನಮ್ಮೂರ ಅಂಗನವಾಡಿಯಲ್ಲಿ. ನನಗೆ ಇವತ್ತು ಬೆಳಿಗ್ಗೆನೇ ಹೇಳಿದ್ರು ಮಧ್ಯಾಹ್ನ 3 ಗಂಟೆಗಿದೆ ಅಂತ. ಸೊ ಅಷ್ಟರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಕೊಂಡೆ. ಅದು ಧೂಮಪಾನ ಬಿಡಿಸೋದ್ರ ಬಗ್ಗೆನೇ, ಅಂದರೆ ದುಶ್ಚಟಗಳನ್ನ ಬಿಡಿಸೋದ್ರ ಬಗ್ಗೆನೇ ಇರಬೇಕಂತ ಹೇಳಿದ್ರು. ನೋಡಿ, ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಇವಾಗ ಅಂಗನವಾಡಿ ಹತ್ರ ಹೋಗಿದ್ದೀನಿ. ಇದು ಪಂಚಾಯತ್ ಕಡೆಯಿಂದ ಮಾಡ್ತಿರೋ ಸ್ಪರ್ಧೆ ಅಂತ ಗೊತ್ತಾಯಿತು. ಅವರೇ ರಂಗೋಲಿ ಮತ್ತು ಬಣ್ಣ ಎಲ್ಲ ಕೊಡ್ತಿದ್ರು, ಬಟ್ ನನ್ನ ಕಾನ್ಸೆಪ್ಟ್ ಬೇರೆ ಥರ ಇತ್ತು. ಇಂಟರ್ನಲ್ ಆರ್ಗನ್ಸ್ ಬಿಡೋದ್ರಿಂದ ರೆಡ್ ಕಲರೇ ಬೇಕಾಗಿತ್ತು. ಹಾಗಾಗಿ ನಾನೇ ಎಲ್ಲ ತೊಗೊಂಡು ಹೋಗಿದ್ದೆ. ಪಂಚಾಯತಿಯಿಂದ ಮಾಡಿಸ್ತಿರೋದಲ್ವ, ಏನಾದರೂ ಮನಿ ಪ್ರೈಸ್ ಕೊಡ್ಬೋದಂತ ನಿಜ ಮೈಂಡಲ್ಲಿ ಇದ್ದಿದ್ದೆ. ಕೂದಲೆಲ್ಲ ಕಟ್ಕೊಂಡು ಹಿಂದೆಗಡೆ ಸೇರಿ ಸ್ಪಿನ್ ಹಾಕಿದ್ದೀನಿ, ರಂಗೋಲಿ ಬಿಡೋಕ್ಕೆ ಕಂಫರ್ಟಬಲ್ ಇರಲಿ ಅಂತ. ಮಾಮೂಲಿ ರಂಗೋಲಿ ಅಂದರೆ ತುಂಬ ಜನ ಬರೋರು, ಇದು ಕಾನ್ಸೆಪ್ಟ್ ವೈಸ್ ರಂಗೋಲಿ ಅಲ್ವಾ, ಹಾಗಾಗಿ ಸ್ವಲ್ಪ ಜನ ಬಂದಿದ್ದರು. ನಮಗೆ ರಂಗೋಲಿ ಬಿಡೋದಕ್ಕೆ ಪೇಪರ್ಸ್ ಕೂಡ ಅವರೇ ಕೊಟ್ಟಿದ್ದರು. ಅಂದರೆ ಯಾವ್ಯಾವ ಚಿತ್ರ ಬಿಡಬಹುದು ನೀವು ಅಂತ ಆ ಚಿತ್ರದ ಪೇಪರ್ಸ್ ಅವರೇ ಕೊಟ್ಟಿದ್ದರು. ಬಟ್ ನನ್ನ ಮನೇಲೇ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ರಂಗೋಲಿ ಬಿಟ್ಟ ಮೇಲೆ ನಿಮಗೆ ತೋರಿಸ್ತೀನಿ. ನನ್ನ ದೇಶವನ್ನು ಮಾದಕ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಜೈ ಹಿಂದ್. ಬನ್ನಿ, ಇವಾಗ ಯಾರ್ಯಾರು ಯಾವ್ಯಾವ ರಂಗೋಲಿ ಬಿಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಎಲ್ಲರೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ನಾನು ಬಿಡೋ ರಂಗೋಲಿಯಲ್ಲಿ ಎಲ್ಲ ದುಶ್ಚಟಗಳಿಂದ ದೂರ ಇರಿ ಅಂತ ಹೇಳುವಂಥ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ನೋಡಿ, ನಾನು ಬಿಟ್ಟಿರುವಂತಹ ರಂಗೋಲಿ ಬೆಳಿಗ್ಗೆ ಹೇಳಿದ್ದು 1 ಅವರ್ ಆರ್ 2 ಅವರ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಪೆನ್ಸಿಲ್ ತೊಗೊಂಡು ಬೈಲ್ ಮೇಲೆ ಬರೆಯೋದ್ರ ಮೂಲಕ. ಆದರೆ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿಗೆ ಬಂದಮೇಲೆ ನಾನು ಒಂದು ಸ್ವಲ್ಪ ಕೂಡ ನೋಡ್ದೇ ಬಿಟ್ಟೆ. ನಾವು ಏನೇ ಮಾಡಿದ್ರೂ ಪ್ರಾಕ್ಟೀಸ್ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಬಹುದು ಅನ್ನೋದಕ್ಕೆ ಇದೇ ಉದಾಹರಣೆ. ಹೇಗಿದೆ ರಂಗೋಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ದುಶ್ಚಟಗಳಿಂದ ನಮ್ಮ ಅಂಗಾಂಗಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀರಬಹುದು ಅನ್ನೋದು ನನ್ನ ಯೋಚನೆ ಆಗಿತ್ತು. ಇಲ್ಲ, ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಈ ಕಾರ್ಯಕ್ರಮ ನೋಡೋದಕ್ಕೆ ಊರಿನವರು ಕೂಡ ತುಂಬ ಜನ ಬಂದಿದ್ದರು. ಕಾರ್ಯಕ್ರಮ ಚಿಕ್ಕದೋ ದೊಡ್ಡದೋ ಅದೆಲ್ಲ ನನಗನ್ಸೋದಿಲ್ಲ. ಊರಿನ ಕಾರ್ಯಕ್ರಮ ಅಂತ ಅಂದಮೇಲೆ ನಾನು ಕೂಡ ಫ್ರೀಯಾಗಿ ಮನೇಲೇ ಇರ್ತೀನಲ್ವ, ಸೊ ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳಿ ನಾನು ಕೂಡ ಬಂದೆ. ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನು ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಒಂದೇ 1 ನಿಮಿಷ ಇದೆ, ಕೇಳಿ. ಚೆನ್ನಾಗಿ ಹೇಳಿದ್ದಾರೆ. ಅಧ್ಯಕ್ಷತೆಯಲ್ಲಿ ಆಯೋಜನೆಯಲ್ಲಿ ಬಸವರಾಜ್ ಅವರು ಗ್ರಾಮ ಪಂಚಾಯತಿಯಲ್ಲಿ ಅಂದರೆ ವಿಶೇಷ ಅಂಗವಿಕಲರ ಚೇತನ ಕೆಲಸ ಮಾಡ್ತಾರೆ. ಅವ್ರ ಕಡೆಯಿಂದ ಇದೊಂದು ಚಿಕ್ಕದಾಗಿ ನಮ್ಮ ಗ್ರಾಮದಲ್ಲಿ ಆಯ್ಕೆ ಮಾಡಿಕೊಂಡು ಮಾಡಬೇಕು ಅಂತ ಮಾಡಿರೋದಿದ್ದು. ಅಂದರೆ ಕುಡಿತದಿಂದ ಸ್ಮೋಕ್ ಮಾಡೋದ್ರಿಂದ ಏನೇನು ಸಮಸ್ಯೆಗಳಾಯ್ತದೆ ಅನ್ನೋದನ್ನ ಚಿತ್ರದ ಮೂಲಕ ಸರ್ಕಾರನೇ ಬಿಟ್ಬಿಟ್ಟಿದೆ, ಲೈಸೆನ್ಸ್ ಕೊಟ್ಟು ಮಾಡಿ ಅಂತ. ಅದರಿಂದ ಎಷ್ಟೆಷ್ಟು ಅನಾಹುತಗಳಾಯ್ತವೆ ಅದನ್ನ ಉಪಯೋಗಿಸೋದ್ರಿಂದ ಅನ್ನೋದು ಎಲ್ಲರಿಗೂ ತಿಳುವಳಿಕೆ ಬರಲಿ ಅನ್ನೋದಂತ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ವಿ. ಹಾಗಾಗಿ ಆಗಮಿಸಿರುವಂತ ಎಲ್ಲರಿಗೂ ಸ್ವಾಗತ. ಈ ರಂಗೋಲಿ ಯಾರು ಚೆನ್ನಾಗಿ ಬಿದ್ದಿರೋರಿಗೆ ಒಂದು ಚಿಕ್ಕದಾದಂತ ಬಹುಮಾನ ಕೊಡ್ತೀವಿ. ಮೊದಲನೇ ಬಹುಮಾನ ಬಂದು ಶ್ರುತಿ. ವಿಡಿಯೋ ಮಾಡೋ ತಗೊಳ್ಳೋಂಗೆ ನೀವು ಕೊಡಿ ಸರ್. ಫೋಟೋ ತೆಗೀರಿ ಮೇಡಮ್. ಅಲ್ಲಿ ಬಂದು ತೆಗಿ. ಅನಿತಾ ಬನ್ನಿ. ಸೆಕೆಂಡ್ ಪ್ರೈಸ್ ಬಹುಮಾನ ಬಂದು ಶ್ರುತಿ. ಶ್ರುತಿಯಲ್ಲಿ ಇಲ್ಲೇ ಅವರಲ್ಲ, ಇಲ್ಲೇ
ಗೋವಾ ಶ್ರುತಿ ಅವ್ರು ಬರ್ತಾರೆ. ಶ್ರುತಿ ಕೊಡಿ ಸರ್. ಶ್ರುತಿ ಮೂರನೇ ಗೋವಾ. ಮಗ ನೀನು ಆಂಟಿ ನಾಗವೇಣಿ ಏ ಬನ್ನಿ, ನಿಮ್ಗೋಸ್ಕರ ನೀವು ಮಾಡ್ತಿರೋದು ಎಲ್ಲ ಟೀ ಕಾಫಿ ಇಸ್ಕೊಳ್ಳಿ. ಮೇಡಮ್ ಆ ಕಡೆಯಿಂದ ಇಟ್ಟಿದ್ದಾರೆ. ಹಂಗ್ ನಿಂತ್ಕೋ. ನಾನು ಪಂಚಾಯಿತಿ ಕಡೆಯಿಂದ ಅಂತ ಅಂದ್ಕೊಂಡು ಫ್ರೈಸ್ ಸ್ವಲ್ಪ ಅದೇ ಮನಿ ಫ್ರೈಸ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಫ್ರೈಸ್ ಚಿಕ್ಕದಾದರೂ ಪಾಪ ಅವರು ಅಂಗವಿಕಲರ ಸಂಘದ ಕಡೆಯಿಂದ ಬಂದು ಕೊಟ್ಟಿರೋದು. ಹಾಗಾಗಿ ಭಾಗವಹಿಸಿದೊಂಥರ ಖುಷಿ ಇತ್ತು, ಅದೇ ಸಾಕನ್ನಿಸ್ತು. ನನಗೆ ಪ್ರಥಮ ಬಹುಮಾನ ಬಂತು. ಸುಷ್ಮಾ ಅಂತ ಅಂಗನವಾಡಿ ಟೀಚರ್, ಅವ್ರಿಗೆ ಸೆಕೆಂಡ್ ಪ್ರೈಸ್ ಬಂತು. ಶ್ರುತಿಗೆ ಥರ್ಡ್ ಪ್ರೈಸ್ ಬಂತು. ಮತ್ತು ವಸಂತ ಅಂತ ಅವ್ರಿಗೆ ಫೋರ್ತ್ ಪ್ರೈಸ್ ಬಂತು. ಇದು ಪ್ರಿಯಾ ಅಂತ ಇವ್ರಿಗೆ ಫಿಫ್ತ್ ಪ್ರೈಸ್ ಬಂತು. ಪಡೆದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪುಸ್ತಕ ಮೊದಲನೇದಾಗಿ ಮರಳುಗಾಲ ಗ್ರಾಮಸ್ಥರಿಗೆ ಧನ್ಯವಾದಗಳು. ಹಂಗೆ ನಮ್ಮ ಇವರು ಪುರಸ್ಕಾರಕ್ಕೆ ಹಂಗೆ ನಮ್ಮ ಅನಿತಾ ಮೇಡಮ್, ಅದಕ್ಕೆ ನಮ್ಮ ಸಂಗೀತ ಒಕ್ಕೂಟದ ಎಲ್ಲ ಧನ್ಯವಾದಗಳು. ಇದೇನು ಮುಖ್ಯ ಅಂತ ಅಂದ್ರೆ ಮೊದಲು ನಮ್ಮ ಗ್ರಾಮದಲ್ಲಿ ಇದು ನಶಾಮುಕ್ತವಾಗಿ ಇದು ಮಾಡಬೇಕು. ಮೊದಲು ಈ ಸಿಗರೇಟ್ಸ್ ಇದು ಮೊದಲು ನಮ್ಮ ಗ್ರಾಮದಲ್ಲಿ ಮತ್ತು ಕ್ಲೀನ್ ಆದರೆ ಮುಂದೆ ಎಲ್ಲ ಇಡೀ ಭಾರತದಲ್ಲೂ ಮಾಡಬಹುದು ಒಂದು ಪ್ರತಿಜ್ಞೆ ಇದೆ. ಎಲ್ಲರಿಗೂ ಸಾರ್ವಜನಿಕ ಎಲ್ಲ ನಿಮ್ಮ ಗ್ರಾಮಸ್ಥರಿಗೆ ನಿಮ್ಗೂ ನೀವು ಹೇಳ್ತಾ ಇದ್ದೀರಿ ಕಟ್ತಾ ಇದೀವಿ ಪ್ರತಿ ತಿಂಗಳು ಅಂತ. ಬಟ್ ಏನಂದ್ರೆ ಒಂದ್ ಸ್ವಲ್ಪ ಬರವಣಿಗೆಲೆ ಆಚೆ ಈಚೆ ಆಗೈತೆ ಅಷ್ಟೇ. ಸ್ವಲ್ಪ ಬರವಣಿಗೆಲೆ ಆಚೆ ಈಚೆ ಮಾಡ್ಕೊಂಡಿದ್ದೀರಾ. ಮತ್ತೆ ಬ್ಯಾಂಕ್ ವ್ಯವಹಾರ ಮಾಡುವಾಗ ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕು. ಬ್ಯಾಂಕ್ ಅಲ್ಲಿ ನೀವೇನ್ ಕಟ್ತೀರೋ ಅದು ಬರೀ 600 ರೂಪಾಯಿ ಆಗ್ಲಿ ಬ್ಯಾಂಕ್ ಕಟ್ಟಿ. ಸ್ತ್ರೀ ಶಕ್ತಿ ಸಂಘದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಮತ್ತೊಂದು ಸಲ ನೀವೆಲ್ಲ ಓದ್ಕೊಳ್ಳಿ ಅಂತ ಸ್ವಲ್ಪ ನಿಧಾನವಾಗಿ ಲಾಸ್ಟಲ್ಲಿ ಒಂದು ಸಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಐಟಮ್ಸ್ ಎಲ್ಲ ತೊಗೊಂಡೋಗಿದ್ದೆಲ್ಲ ಒಂದು ಸೈಡ್ ಬಾಗ್ಲ ಹತ್ರ ಇಟ್ಟಿದ್ದೀನಿ. ಹೊಟ್ಟೆ ಕ್ಯಾನ್ಸರು ಮತ್ತು ಮೂಳೆಗಳು ದುರ್ಬಲ ಆಗೋದು, ಹಲ್ಲೆಲ್ಲ ಹಳದಿ ಆಗೋದು, ಧೂಮಪಾನ ಮಾಡಿದ್ರೆ ಹೃದಯದ ಕಾಯಿಲೆ ಬರುತ್ತೆ, ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ, ಮತ್ತು ಜಾಸ್ತಿ ಕುಡಿಯೋದ್ರಿಂದ ಲಿವರ್ ಹಾಳಾಗುತ್ತೆ. ಲಿವರ್ ಎಷ್ಟು ಚೆನ್ನಾಗಿಬಿಟ್ಟಿದ್ದೀನಿ ನೋಡಿ, ನನಗೆ ತುಂಬ ಖುಷಿ ಆಯಿತು. ಅಂದರೆ ಮನೇಲಿ ಬಿಟ್ಟಾಗ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇವ್ರಿಗೆ ಥರ್ಡ್ ಪ್ರೈಸ್ ಬಂತು ಅನ್ನಲ್ಲ, ಇವ್ರಿಗೇ ಥರ್ಡ್ ಪ್ರೈಸ್ ಬಂದಿದ್ದು. ಇವರು ಕೂಡ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ, ಶ್ರುತಿ ಅಂತ. ಈ ಥರ ರಂಗೋಲಿ ಕಾಂಪಿಟೇಷನ್ಗಳಿಗೆ ನೀವು ಕೂಡ ಭಾಗವಹಿಸಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ನನ್ನ ಮಕ್ಕಳು ಸ್ಕೂಲ್ನಲ್ಲಿ ರಂಗೋಲಿ ಕಾಂಪಿಟೇಷನ್ ಬಂದಾಗ ಹೋಗ್ತಿದ್ದೆ. 2-3 ವರ್ಷ ಫಸ್ಟ್ ಪ್ರೈಸೇ ಬಂದಿದೆ, 1 ವರ್ಷ ಪ್ರೈಸ್ ಬಂದೇ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಸ್ಕೂಲ್ ಮಕ್ಕಳುಗಳು ಬಿಟ್ಟಿರೋ ರಂಗೋಲಿ ಅಂದರೆ ಧೂಮಪಾನ ನಿಷೇಧದ ಬಗ್ಗೆ ಇಲ್ಲೂ ಬರೆದಿದ್ದಾರೆ. ಪಾಪ ಮಕ್ಕಳಲ್ವಾ, ಸೊ ಅವ್ರಿಗೆ ಹೇಗೆ ಬರುತ್ತೆ ಹಾಗೆ ಬಿಟ್ಟಿದ್ದಾರೆ. ಆದರೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಇದು ಸೆಕೆಂಡ್ ಪ್ರೈಸ್ ಬಂತು ಅಂತ ಹೇಳಿದೆ ಅಲ್ವಾ, ಅವ್ರು ಬಿಟ್ಟಿರೋದು ಅಂಗನವಾಡಿ ಟೀಚರ್ ಸುಷ್ಮಾ ಅಂತ. ಅವ್ರು ಬಿಟ್ಟಿರೋದು ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಎಲ್ಲ ರೀತಿ ಕಂಟೆಂಟ್ ಇದೆ ಅಂತ ಹೇಳಿದ್ರೆ ಧೂಮಪಾನ, ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳದ್ದೆಲ್ಲ ಇದೆ. ಹಾಗಾಗಿ ಅವ್ರಿಗೆ ಸೆಕೆಂಡ್ ಪ್ರೈಸ್ ಬಂತು ನೋಡಿ. ಈ ಬೋಸಿ ನಮಗೆ ಪ್ರೈಸ್ ಕೊಟ್ಟಿದ್ದು. ಈ ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಕನ್ನಡಾಂಬೆ ಫೋಟೋವನ್ನು ಅಂಗನವಾಡಿಗೆ ಗಿಫ್ಟ್ ಹಾಕ್ಕೊಟ್ವಿ. ನಾನು ಇದನ್ನು ಮಕ್ಕಳಕ್ಕೆಲ್ಲೇ ಓಪನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಆಲ್ರೆಡಿ ಕನ್ನಡ ರಾಜ್ಯೋತ್ಸವ ನಾಳೆ ಅಂತ ವಿಡಿಯೋ ಮಾಡ್ಕೊಂಡಿರೋದು. ನಾನು ಹೋಗಿ ಮಕ್ಕಳ ಕೈಲಿ ಕೊಟ್ಟು ಮಕ್ಕಳ ಕೈಯಿಂದ ಇದನ್ನು ಓಪನ್ ಮಾಡಿಸೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ ಸಡನ್ನಾಗಿ ನಮಗೆ ಶೃಂಗೇರಿಗೆ ಹೋಗೋ ಪ್ಲ್ಯಾನ್ ಆಯಿತು. ಶೃಂಗೇರಿಗೆ ಹೋಗೋಣ ಬಾ ಅಂತ ಕರೆದ್ರು. ಸೊ ಹಾಗಾಗಿ ನಾನು ಹೋಗಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ ಅಂತ ನಾನೇ ಓಪನ್ ಮಾಡಿ ನಿಮಗೆ ತೋರಿಸಿ ಆಮೇಲೆ ಕೊಟ್ಟು ಕಳಿಸ್ತಾ ಇದ್ದೀನಿ. ನಾಳೆನೇ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಇವತ್ತೇ ಕೊಡಬೇಕಾಗಿತ್ತು. ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಸ್ತೂರಿ ಅಂತ ಬರ್ತಿದ್ದಾರೆ. ಕನ್ನಡ ಅಂಬೆ ರೆಡ್ ಕಲರ್ ಸೀರೆನಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಗ್ರೀನ್ ಕಲರ್ ಸೀರೆನಲ್ಲಿದ್ದಾರೆ. ಅವರು ನಾಳೆ ಅಷ್ಟರಲ್ಲಿ ತಂದುಕೊಡಿ ಅಂತ ಕೇಳಿಕೊಂಡ್ರು ನಾನು ರಂಗೋಲಿ ಸ್ಪರ್ಧೆಗೆ ಹೋಗಿದ್ದಾಗ. ಹಾಗಾಗಿ ಫೋನ್ ಮಾಡಿ ನಾನು ಇವತ್ತೇ ತರಿಸಿದ್ದೀನಿ. ನಾನಿಲ್ಲೇ ಇದ್ದಿದ್ದರೆ ನಾನು ಕೂಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ಹೋಗದೇ ಇದ್ದರೂ ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು ನನಗೆ ವಿಡಿಯೋ ಕಳಿಸಿದ್ರು. ತುಂಬ ಖುಷಿ ಆಯಿತು. ಅದಕ್ಕೆ ಆ ವಿಡಿಯೋ ಕ್ಲಿಪ್ ಕೂಡ ನಿಮಗೆ ಹಾಕಿದ್ದೀನಿ ಇಲ್ಲಿ. ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾ
ಅದಾದಮೇಲೆ ನಾನು ನಿಮಗೆ ಹೇಳಿದೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅಂತ. ಇದೇ ವಿಡಿಯೋದು ಏನಪ್ಪ ಅಂತ ಹೇಳಿದ್ರೆ ಪರಿಸರ ಸಂರಕ್ಷಣೆ ಬಗ್ಗೆ ವಿಡಿಯೋ ಮಾಡಿ ಕಳಿಸಿದ್ರೆ ಅವ್ರ ಪೇಜ್ನ ಕೊಲಾಬ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರೋ ವಿಡಿಯೋಗೆ ಫಸ್ಟ್ ಪ್ರೈಸ್ 50,000, ಸೆಕೆಂಡ್ ಪ್ರೈಸ್ 25,000, ಥರ್ಡ್ ಪ್ರೈಸ್ 10,000 ಕೊಡ್ತೀವಿ ಅಂತ ಗೌರ್ಮೆಂಟ್ ಕಡೆಯಿಂದ ಇತ್ತು, ಪರಿಸರ ಸಂರಕ್ಷಣಾ ಕಾರ್ಯಾಗಾರದ ಕಡೆಯಿಂದ ಇತ್ತು. ಹಾಗಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡೆ ಎಲ್ಲ ವಿಚಾರಗಳನ್ನೂ ಒಂದೇ ವಿಡಿಯೋದಲ್ಲಿ ಹೇಳೋಣ, ಹೇಗಿರಬೇಕು ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಮಾಡಿಕೊಂಡೆ. ಇದು ಮಕ್ಕಳು, ನಾನು ಮೇಳಾಪುರ ಅಂತ ಅಲ್ಲಿಗೆ ಹೋಗಿದ್ದೆ, ಯಾರಿಗೋ ಹುಷಾರಿಲ್ಲ ನೋಡೋದಕ್ಕೆ. ಅಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಮಕ್ಕಳು ಹೊರಗಡೆ ಬರ್ತಿದ್ರು. ಸೊ ಈ ಕ್ಲಿಪ್ ಕೂಡ ನನಗೆ ಬೇಕಾಗಿತ್ತು ಆ ವಿಡಿಯೋಗೆ, ಅದಕ್ಕೆ ಇದನ್ನು ಮಾಡಿಕೊಂಡೆ. ಅಲ್ಲಿಗೆ ಹೋಗುವಾಗಲೇ ಬಸ್ ಸ್ಟ್ಯಾಂಡ್ನಲ್ಲಿ ಆ ನೀರನ್ನು ಉಳಿಸಿ ಅನ್ನೋವಂತಹ ಸಂದೇಶ ಇರುವಂತಹ ಒಂದು ಚಿತ್ರ ಇತ್ತು, ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮರಗಳನ್ನ ಕಡಿದ್ರೆ ಭೂಮಿ ಬರಡಾಗ್ಬಿಡುತ್ತೆ, ಈ ರೀತಿ ಬರಡು ಭೂಮಿ ಮಾಡಬೇಡಿ, ಮರಗಳನ್ನ ನೆಡಿ ಅಂತ ಹೇಳಬೇಕು ಅನ್ನುವಾಗ ಈ ವಿಡಿಯೋ ಬೇಕಾಗಿತ್ತು. ಹಾಗಾಗಿ ನಾನು ವಾಕ್ ಹೋಗ್ತೀನಲ್ವ, ನಮ್ಮೂರಿನಲ್ಲೇ ಬೋರೆ ಅಂತ ಇದೆ, ಸೊ ಅಲ್ಲಿ ಹೋಗಿ ಸದ್ಯಕ್ಕೆ ಈ ಥರ ಭೂಮಿ ಸಿಕ್ತು, ಅಲ್ಲಿ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ನೀರನ್ನು ಕಲುಷಿತಗೊಳಿಸಬೇಡಿ, ಮುಂದಿನ ಪೀಳಿಗೆಗಾಗಿ ನೀರನ್ನು ಉಳಿಸಿ ಅನ್ನೋದು ಹೇಳಬೇಕಾಗಿತ್ತು. ಹಾಗಾಗಿ ನಮ್ಮ ಗದ್ದೆ ಹತ್ರ, ಹೊಳೆ ಹತ್ರ ಹೋಗಿ ಈ ವಿಡಿಯೋ ಕೂಡ ಮಾಡಿಕೊಂಡೆ. ಹೇಳಿದ್ನಲ್ಲ, ಯಾವುದೇ ಒಂದು ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ನಾವು ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕಾಗತ್ತೆ. ಅದಾದಮೇಲೆ ನಮ್ಮ ಹೊಲ ಗದ್ದೆಗಳನ್ನ, ಅಂದರೆ ನಮ್ಮ ಸ್ವಂತ ಭೂಮಿಯನ್ನು ಹೇಗೆ ಸಂರಕ್ಷಣೆ ಮಾಡ್ತೀವೋ ಹಾಗೆ ಇಡೀ ಭೂಮಿಯನ್ನು ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ಈ ಗದ್ದೆದು ವಿಡಿಯೋ ಮಾಡಿಕೊಂಡೆ. ಆದರೆ ನಾನು ಆ ಪೇಜ್ನಲ್ಲಿ ತುಂಬ ವೀಡಿಯೋಸ್ ನೋಡಿದೆ ನಾನು ಕಳಿಸಿದ ಮೇಲೆ. ಆದರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರೇ ಆ್ಯಕ್ಟ್ ಮಾಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಅದು ನೋಡಿದಾಗ ಅನ್ನಿಸ್ತು ನನಗೆ ನನ್ನ ವೀಡಿಯೋಗಂತೂ ಪ್ರೈಸ್ ಬರಲ್ಲ ಅಂತ. ಬಟ್ ನಾನು ಹೇಳ್ತೀನಲ್ವ, ಪ್ರೈಸ್ ಬರಲಿ ಬರೆದಿರಲಿ, ಭಾಗವಹಿಸಿರೋದು ಒಂದು ಖುಷಿ ವಿಚಾರ. ಹಾಗಾಗಿ ಖುಷಿ ಇದೆ, ಪ್ರೈಸ್ ಅಂತೂ ಖಂಡಿತ ಬರಲ್ಲ ಅಂತಲೇ ಹೇಳ್ತೀನಿ. ಮರಗಳನ್ನ ಕಡಿಬೇಡಿ ಅನ್ನೋದಕ್ಕೆ ಮರಗಳ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೀರು ಪೋಲ್ ಮಾಡಬೇಡಿ ಅನ್ನೋದಕ್ಕೆ ಈ ವಿಡಿಯೋ ಮಾಡಿಕೊಂಡೆ. ಇದು 2 ಟೇಕ್ ತೊಗೊಂಡೆ ನಾನು. ಈ ವಿಡಿಯೋ ಬೇರೆಯವ್ರ ಮನೆ ಹತ್ರ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನೀರು ಬರೋ ಟೈಮಲ್ಲಿ ನನಗೆ ಹೋಗೋದು ಟೈಮ್ ಸಿಗಲಿಲ್ಲ. ಹಾಗಾಗಿ ನಮ್ಮ ಮನೆ ಹತ್ರನೇ ಮಾಡಬೇಕಾಯಿತು. ಮೂಕ ಭಾಷೆಯಲ್ಲಿ ಆ್ಯಕ್ಟಿಂಗ್ ಮಾಡೋ ಥರ ಇತ್ತು, ಬಡ ನೇರವಾಗಿ ಮಾತಾಡೋಣ ಅಂತ ಮತ್ತೊಂದು ವಿಡಿಯೋ ಸೇವ್ ಮಾಡಿಕೊಂಡೆ. ನೀರು ಈ ಥರ ಎಲ್ಲ ವೇಸ್ಟ್ ಮಾಡಬೇಡಿ. ಆಯಿತು, ನಾನಂತೂ ಪ್ಲಾಸ್ಟಿಕ್ ಎಲ್ಲ ಅಲ್ಲಿ ಇಲ್ಲಿ ಹಾಕಲ್ಲ. ಏನೇ ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ಇದ್ದರೂ ಒಂದು ಚೀಲಕ್ಕೆ ಹಾಕಿ ಬರ್ತಾರಲ್ವ ಮಾರೋರವ್ರಿಗೆ ಕೊಡ್ತೀನಿ, ಬುಕ್ಸ್ಗಳು ಅಷ್ಟೇ. ಫೈನಲ್ ಆಗಿ ನನ್ನ ವಿಡಿಯೋ ಈ ರೀತಿ ರೆಡಿ ಆಯಿತು. ಹೇಗಿದೆ ಹೇಳಿ. ನಮ್ಮ ಸ್ವಂತ ಭೂಮಿಯ ಸಂರಕ್ಷಣೆಯ ಜೊತೆಗೆ ಇಡೀ ಭೂಮಿಯ ಸಂರಕ್ಷಣೆ ನಮ್ಮ ಹೊಣೆ. ನೀರನ್ನು ಪೋಲು ಮಾಡಬೇಡಿ ಎಂಬ ಜಾಗೃತಿಯನ್ನು ಎಲ್ಲರಲ್ಲೂ ಮೂಡಿಸಬೇಕು. ಮುಂದಿನ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರು ಅಮೂಲ್ಯ ಸಂಪತ್ತು. ನೀರನ್ನು ಉಳಿಸಿ, ಜಲಮೂಲ ಸಂರಕ್ಷಿಸಿ. ಎಲ್ಲೆಂದರಲ್ಲಿ ತ್ಯಾಜ್ಯಗಳನ್ನು ಬಿಸಾಡದೆ ನಗರ ಪಾಲಿಕೆಯ ಕಸ ವಿಲೇವಾರಿ ವಾಹನದಲ್ಲಿ ಹಾಕಿ. ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸಿ. ಹಳೆಯ ಪುಸ್ತಕ ರಟ್ಟುಗಳನ್ನು ಮರುಬಳಕೆ ಮಾಡುವಲ್ಲಿ ನೀಡಿ. ಗಿಡ ಮರಗಳನ್ನು ಕಡಿದು ಭೂಮಿಯನ್ನು ಬರಡು ಮಾಡದೆ ಹೊಸ ಗಿಡಗಳನ್ನು ನೆಟ್ಟು ಭೂಮಿಯನ್ನು ಹಸಿರಾಗಿಸೋಣ. ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಪಾಠವನ್ನು ಪೋಷಕರು ಮತ್ತು ಶಿಕ್ಷಕರು ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧವಾದ ನೀರು, ಪರಿಶುದ್ಧವಾದ ಗಾಳಿ ಮತ್ತು ಉತ್ತಮವಾದ ಸ್ವಚ್ಛ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಪರಿಸರವನ್ನು ಸಂರಕ್ಷಿಸೋಣ. ಅತಿಯಾಗಿ ಪ್ಲಾಸ್ಟಿಕ್ ಬಳಸಬೇಡಿ ಮತ್ತು ತ್ಯಾಜ್ಯ ವಸ್ತುಗಳನ್ನ ಎಲ್ಲಂದ್ರಲ್ಲಿ ಬಿಸಾಡಬೇಡಿ ಅನ್ನೋದಿದೆ. ಆ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಈ ವಸ್ತುಗಳನ್ನ ಪುನರ್ಬಳಕೆ ಮಾಡುವಲ್ಲಿ ಕೊಡಿ ಅಂತಲೂ ಹೇಳಿದ್ದೀನಿ. ಇದ್ಯಾವ ವಿಡಿಯೋ ಅಂತ ಹೇಳಿದ್ರೆ, ನಮ್ಮೂರಿನಲ್ಲಿ ಇವಾಗ ಕ್ಯಾಂಪ್ ಹಾಕಿದ್ದಾರೆ. NSS ಕ್ಯಾಂಪ್ ನಡೀತಾ ಇದೆ. MIT ಇಂಜಿನಿಯರಿಂಗ್ ಕಾಲೇಜ್ ಮೈಸೂರಿನವರು ಬಂದಿದ್ದಾರೆ. ಬೆಳವಾಡಿನಲ್ಲಿರೋದು, ಶ್ರೀರಂಗಪಟ್ಟಣ ತಾಲೂಕಿಗೆ ಬರುತ್ತೆ, ಮಂಡ್ಯ ಜಿಲ್ಲೆ ಬರುತ್ತೆ. ಸೊ ಅವರು ಕ್ಯಾಂಪ್ ಹಾಕಿದ್ದಾರೆ. ಇಲ್ಲಿ 12ನೇ ತಾರೀಕಿಂದ 18ನೇ ತಾರೀಕುವರೆಗೂ ಕ್ಯಾಂಪ್ ಇರುತ್ತೆ. ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಮೆಡಿಕಲ್ ಸೈನ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇತ್ತು.
ನಮ್ಮೂರಿಗೆ ಬಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವಾಗ ನಾವು ಕೂಡ ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕಲ್ವ. ನಾನು ಕೂಡ ಹೋಗಿ ಮಾಡಿಸ್ಕೊಂಡೆ. BP ನಾರ್ಮಲ್ ಇದೆ, ಶುಗರ್ ನಾರ್ಮಲ್ ಇದೆ. ಆದರೆ ನಾನು ದಿನ ವೆಯ್ಟ್ ಗೇನ್ ಆಗ್ತಿದ್ದೀನಿ ಅಂತ ಹೇಳಿದೆ. ಅದಕ್ಕೊಂದ್ಸಲ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತ ಬರ್ಕೊಟ್ಟಿದ್ದಾರೆ. ಕ್ಯಾಂಪಸ್ ಬಂದಿರೋ ಹುಡುಗರನ್ನ ಮಾತಾಡ್ಸೋಬೇಕಂತ. ಅಡುಗೆಲ್ಲ ನೀವೇ ಮಾಡ್ಕೋತಾರದಾ? ಭಟ್ರಿ ಥರ ಹೆಲ್ಪ್ ಮಾಡ್ತಾ ಇದ್ದೀರಾ? ಸ್ವಲ್ಪ ನೀಟಾಗಿ ಯಾವ ಇಯರ್ನವ್ರು ಬಂದಿರೋದು? ಎಲ್ಲ ಸೆಕೆಂಡ್ ಇಯರಿಂದ 4th ಇಯರ್ ತನಕ ಸೇರ್ಕೊಳ್ಳಿ ಅಂದೆ ನನ್ನ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತದೆ. ಮುಂದಿನ ವಿಡಿಯೋ ಒಂದಿಗೆ ಬರ್ತೀನಿ. ಧನ್ಯವಾದಗಳು.